ಇಟ್ಸ್ ಓಕೆ ಆಂಟಿ, ನನ್ನ ತಾರಕ್ ಹೇಗಿದ್ರು ನನಗಿಷ್ಟಾನೆ. ನೋಡಿದ್ರಾ, ಇದರಲ್ಲೇ ಗೊತ್ತಾಗುತ್ತೆ ನನ್ನ ಮಗಳು ನಿಮ್ಮ ಮಗನ ಎಷ್ಟು ಇಷ್ಟಪಡ್ತಾಳೆ ಅಂತ. ಏನೇ ಆದ್ರೂ ಅಳಿಯಂದ್ರು ಮನೆ ತನಕ ಬಂದು ಊಟನೂ ಮಾಡದೆ ಹೊರಟ್ಬಿಟ್ರು, ಅದೇ ಬೇಜಾರು. ಪರವಾಗಿಲ್ಲ ಬಿಡಿ, ಇನ್ಮೇಲೆ ಬರೋದು ಹೋಗೋದು ಇದ್ದೇ ಇದೆ ಅಲ್ವಾ. ಅದು ತಾರಕ್ ಮೇಲೂ ಡಿಪೆಂಡ್ ಆಗತ್ತಲ್ವಾ ಮಾಮ್. ರಾಜೇಶ್ವರಿ, ಹಾ ಹೊರಡೋಣ. ಹಾ ಬರ್ತೀವಿ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನನ್ ಏನ್ ಮಾಡ್ಲಿ? ಅವ್ರು ಯಾರು, ಅವ್ರ ಸ್ಟೇಟಸ್ ಏನು ಅಂತ ನೋಡ್ದೆ ಅವ್ರ ಹೆತ್ತವ್ರ ಮುಂದೆನೆ ಅವಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡದ್ನಲ್ಲ, ಇವನ್ ಬುದ್ಧಿ ಇಲ್ವಾ? ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡಿದ್ದಾನ ತಾರಕ್. ರಾಜೇಶ್ವರಿ, ಯಾಕೆ ಹೀಗಾಡ್ತಿದ್ಯಾ? ಮತ್ತಿನ್ನೇನ್ರಿ ಮಾಡ್ಲಿ? ಎಷ್ಟು ದೊಡ್ಡ ಸಂಬಂಧ ಅದು. ಅವ್ರ ಮುಂದೆ ಹೇಗ್ ನಡ್ಕೋಬೇಕನ್ನೋ ಕಾಮನ್ ಸೆನ್ಸ್ ಬೇಡ ಅವನಿಗೆ? ಅವ್ರ ಮುಂದೆ ನಡ್ಕೊಳ್ಳೋ ರೀತಿನ ಅದು. ಅವ್ರ ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಅವ್ನ್ ಹೇಗೆ ಅಂತ ಗೊತ್ತಿದ್ರು ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಅಂದ್ರೆ ನೀವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಆ ಹುಡುಗಿ ಪಾಪ ಆಸೆ ಪಟ್ಟು ಅವನತ್ರ ಮಾತಾಡ್ಬೇಕು ಅಂತಿದ್ಲು. ಅವಳತ್ರ ಮಾತಾಡೋದ್ ಬಿಟ್ಟು ಹೇಗ್ ಕೋಪ ಮಾಡ್ಕೊಂಡ್ ಮನೆಯಿಂದ ಹೊರಗಡೆ ನಡೆದ ಹೇಳಿ?